ಎಂಎಚ್ ನ್ಯೂಸ್ ಕನ್ನಡ. ನಮಸ್ಕಾರ ವೀಕ್ಷಕರೇ, ಎಂಎಚ್ ಕನ್ನಡ ಸುದ್ದಿಗೆ ಸ್ವಾಗತ. ಮಣ್ಣು ಪಾಲಾದ ದಾಳಿಂಬೆ, ನಷ್ಟದಲ್ಲಿ ರೈತರು. ತೀವ್ರ ರೋಗದ ಬಾಧೆ, ಅತ್ತ ಭಾರೀ ದರ ಕುಸಿತ ಈ ಸಾಲ ದಾಳಿಂಬೆ ಬೆಳೆಗಾರರನ್ನ ಲಕ್ಷಾನುಗಟ್ಟಲೆ ನಷ್ಟ ಅನುಭವಿಸುವಂತಾಗಿದ್ದು, ರೈತರನ್ನ ಸಾಲದ ಸುಳಿಗೆ ಸಿಲುಕಿಸಿದೆ. ದಾಳಿಂಬೆ ಬೆಳೆಗಾರರ ಪರಿಸ್ಥಿತಿ ಸದ್ಯ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತಾಗಿದ್ದು, ಜಿಲ್ಲಾಡಳಿತ ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕಿದೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ನಾಲತವಾಡ ಸಮೀಪದ ಹಿರೇಮುರಾಳ ಗ್ರಾಮದ ರೈತರೊಬ್ಬರು 7 ಎಕರೆ ಪ್ರದೇಶ ಸುಮಾರು 2,500 ದಾಳಿಂಬೆ ಗಿಡಗಳನ್ನು ಕತ್ತರಿಸಿ ಸ್ಥಳದಲ್ಲೇ ಸುಟ್ಟು ಹಾಕ್ತಾ ಇದ್ದು, ರೈತರ ಸ್ಥಿತಿ ಮನ ಕಲುಕುವಂತೆ ಮಾಡಿದೆ. ನಾಲತವಾಡ ಸೇರಿ ಹಿರೇಮುರಾಳ, ಆಲೂರ, ವೀರೇಶನಗರ ವಿವಿಧೆಡೆ 100 ಎಕರೆ ಪ್ರದೇಶದಲ್ಲಿ ಬೆಳೆಯಲಾದಂತಹ ದಾಳಿಂಬೆ ರೈತರ ಪಾಲಿಗೆ ಕಹಿಯಾಗಿದೆ. ಸಕಾಲಕ್ಕೆ ಸಿಗದ ನೀರು ಅಥವಾ ರೋಗಬಾಧೆ ಹಾವಳಿ ರೈತರನ್ನ ಮುಗ್ಗರಿಸುವಂತೆ ಮಾಡಿದಂತಹ ಪರಿಣಾಮ ಮುಂದೆ ಎಂದಿಗೂ ದಾಳಿಂಬೆ ಕೃಷಿ ಬೇಡ ಎನ್ನುವಂತಾಗಿದೆ ಅಂತ ಇದ್ದಾರೆ ಸಂಕಷ್ಟ ಅನುಭವಿಸಿದ ರೈತರು. ಆರಂಭದಲ್ಲೇ ಕೊಳೆತ ದಾಳಿಂಬೆ ಫಸಲು ನೀಡ್ತಾ ಇರುವಂತಹ ವೇಳೆ ಹೂ ಉದುರುವಿಕೆ ಆರಂಭದಲ್ಲೇ ರೈತರನ್ನ ಸಂಕಷ್ಟಕ್ಕೆ ದೂಡಿದೆ. ಮೂತಿ ರೋಗ, ಕೊಳೆಕಾಯಿ ಮೇಲೆ ವಿಪರೀತ ಚುಕ್ಕಿ ಕಾಣಿಸಿಕೊಳ್ತಾ ಇರುವ ಪರಿಣಾಮ, ಆರಂಭದಲ್ಲೇ ರೋಗ ಅಪ್ಪಳಿಸಿದ ಪರಿಣಾಮ ಕಾಯಿ ಬೀಜ ಕೊಳೆತು ಹೋಗ್ತಾ ಇದೆ. ಹೀಗಾಗಿ ಅದೆಷ್ಟು ಔಷಧಿ ಸಿಂಪರಣೆ ಮಾಡಿದ್ರೂ ಕೂಡ ಲಕ್ಷ ನಷ್ಟ ರೈತರನ್ನ ಸಾಲಕ್ಕೆ ದೂಡಿದಂತಾಗ್ತಾ ಇದೆ. ರಸ್ತೆ ಪಾಲಾದಂತಹ ದಾಳಿಂಬೆ ಗಿಡಗಳಲ್ಲೇ ಕೊಳೆತಾ ಇರುವಂತಹ ಬೃಹತ್ ಆಕಾರದಲ್ಲಿ ಬೆಳೆದಂತಹ ದಾಳಿಂಬೆಯನ್ನ ರೈತರು ರಸ್ತೆಗೆ ಎಸೆದಿದ್ದಾರೆ. ಕಳೆದ ವರ್ಷ 100-120 ರೂಪಾಯಿಗಳಿಗೆ ಕೆಜಿ ಮಾರಾಟವಿತ್ತು. ಸದ್ಯದ ಪರಿಸ್ಥಿತಿಯಲ್ಲಿ ಯಾರೂ ಕೇಳದ ಸ್ಥಿತಿಯಲ್ಲಿದೆ. ಎಕರೆಗೆ ಲಕ್ಷಗಟ್ಟಲೆ ಖರ್ಚು ಮಾಡಿದ್ರೂ ಕೂಡ ಕೂಲಿಗಳ ಪಗಾರಕ್ಕೆ ಎಕರೆಗೆ ಲಕ್ಷಗಟ್ಟಲೆ ಖರ್ಚು ಮಾಡಿದ್ರೂ ಕೂಡ ಕೂಲಿಗಳ ಪಗಾರಕ್ಕೆ ಸಾಕಾಗ್ತಾ ಇಲ್ಲ ಅಂತಿದ್ದಾರೆ ರೈತರು. ಬೇಕಿದೆ ಪರಿಹಾರ. ತಾಲೂಕಿನಲ್ಲಿ ಸುಮಾರು 30-35 ಹೆಕ್ಟೇರ್ ಪ್ರದೇಶದಲ್ಲಿ ದಾಳಿಂಬೆ ಬೆಳೆಯಲಾಗಿದೆ. ನಾಲತವಾಡ ಭಾಗದಲ್ಲಿ ಈ ಬಾರಿ ದಾಳಿಂಬೆ ಕೃಷಿಗೆ ಭಾರೀ ನಷ್ಟ ಅನುಭವಿಸ್ತಾ ಇದ್ದಾರೆ. ಕೂಡಲೇ ಜಿಲ್ಲಾಡಳಿತವು ದಾಳಿಂಬೆ ಬೆಳೆಗಾರರತ್ತ ತೆರಳಿ ಅವರ ಸಂಕಷ್ಟವನ್ನಾದರೂ ಆಲಿಸಿ ಅವರಿಗೆ ಸೂಕ್ತ ಪರಿಹಾರಕ್ಕೆ ಮುಂದಾಗಬೇಕಾಗಿದೆ. ಸರ್ಕಾರ ದಾಳಿಂಬೆ ಬೆಳೆಗಾರರಿಗೆ ಸೂಕ್ತ ಪರಿಹಾರ ಹಾಗೂ ಪ್ಯಾಕೇಜ್ ಅನ್ನು ಘೋಷಿಸಲಿ. ನಾನು ಈ ಸಲ ಸುಮಾರು 11-12 ಲಕ್ಷ ನಷ್ಟ ಅನುಭವಿಸ್ತಾ ಇದ್ದೇನೆ. ಹೂಕಾಯಿ ಬಿಡುವಾಗಲೇ ಉದುರಿ ಬಿಡುತ್ತದೆ. ಸಾಕಷ್ಟು ಔಷಧಿ ಕೊಟ್ಟರೂ ಕೂಡ ವಿಪರೀತ ನಷ್ಟ ಅನುಭವಿಸಿದ್ದೇನೆ. ಕಾರಣ ಎಲ್ಲಾ ಗಿಡಗಳನ್ನು ಕತ್ತರಿಸಿ ಸುಡ್ತಾ ಇದ್ದೇನೆ ಎನ್ನುತ್ತಾರೆ ಹಿರೇಮುರಾಳದ ರೈತ ಸಂಗಣ್ಣ ಬೋವಿಯವರು.
ಯಮನಪ್ಪ ಬೋವಿ ಅಂತೇಳಿ ರೈತ್ರಿ ಹ್ಞೂ ಹಿರೇಮೂಲಾಳದಿಂದ ಮೂಲಾಳ ರೀ 7 ಎಕರೆ ಇದನ್ನ ನಂಬ್ಕೊಂಡು ಏನು ದಾಳಂಬ್ರಿ ಹಚ್ಚಿನ್ರಿ. ದಾಳಂಬ್ರಿ ವರ್ಷ ಇಟ್ಟಿದ್ದು ದೊಡ್ಡ ಲಾಭ ಐತೆ ಅಂದ್ರಿ, ಹಿಂಗಾಗಿ ಹಚ್ಚಿದ್ದೀರಿ. ಈಗ 6 ವರ್ಷ ಆಯ್ತು ರೀ ಮಾಡಾಕತ್ತಿ. 5 ವರ್ಷ ಒಟ್ಟು ಒಂದೇ ವರ್ಷ ಚಲೋ ಬೆಳೆ ಬಂತ್ರಿ. ಹೋದ ವರ್ಷನಕರ ಮಳೆ ನಿಂತ್ಕೆ ಹಾಳು ಆತ್ರಿ. ಈ ವರ್ಷ ಹಿಂಗಲ್ರಿ ಬಿಸಿಲು ಇದಕ್ಕೆ ರೋಗ ಬಂದ್ರೆ ಬರಾಕತ್ತಿ. ಎಷ್ಟು ಎಕರೆಯಲ್ಲಿ ನೀವು ದಾಳಿಂಬೆ ಹಣ್ಣು ಬೆಳೆದಿದ್ರಿ? 7 ಎಕರೆ 7 ಎಕರೆ 15 ಗುಂಟೆ ಹೆಚ್ಚಿನ. ಒಂದು ಎಕರೆಗೆ ಎಷ್ಟು ಖರ್ಚು ಮಾಡ್ತಿದ್ರಿ? ಒಂದು ಎಕರೆಗೆ ಒಂದು 1 ಲಕ್ಷ ರೂಪಾಯಿ ಖರ್ಚು ರೀ. 1 ಲಕ್ಷ 1.5 ಲಕ್ಷ ಹೋಗ್ತದೆ. ಪ್ರತಿ ವರ್ಷ ಲಾಭ 10 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಟೋಟಲ್ 3 ವರ್ಷ ಆದ್ರೆ ಆನಿನ ಲಾಸ್ನಾಗನ ಬರಾಕತ್ತಿ. ಟೋಟಲಿ 3 ವರ್ಷಲಿದ್ದ ಯಾವುದೇ ದಾಳಿಂಬೆ ಬೆಳೆಯಿಂದ ಏನೋ ಲಾಭ ಪಡ್ತಲ್ಲ. ಏನು ಇಲ್ರಿ. ಈ ವರ್ಷ ಯಾಕೆ ಎಷ್ಟು ಹಾನಿ ಆಯ್ತು ಅಂತ? ಈ ವರ್ಷ ರೋಗ ಬಂದ್ಬಿಟ್ಟದ್ರಿ, ಕ್ಯಾರ್ ರೋಗ ಅಂತೇಳಿ. ಕ್ಯಾರ್ ರೋಗ. ಕ್ಯಾರ್ ರೋಗ ಅಟ್ಯಾಕ್ ಆಗಿ ಎಲ್ಲ ಗಿಡನೂ ಒಣಗಾಕತ್ತವ್ರಿ, ಕಾಯಿನೂ ಎಲ್ಲ. ಎಷ್ಟು ಅಂದಾಜು ಎಷ್ಟು ನಷ್ಟ ಆಗಿರ್ಬೋದು ನಿಮಗೆ? ಈಗ ನೋಡ್ರಿ ವರ್ಷ 10 ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ, 2 ಲಕ್ಷ ರೂಪಾಯಿ ಬಂದಿಲ್ಲ ನೋಡ್ರಿ ವರ್ಷ. ನೀವು ಮಾಡಿದ ಕೂಲಿ ಏನಿಲ್ರಿ, ಸಾಲ ಸೂಲ ಮಾಡಿ ಹಾಕಿವ್ರಿ. ಇದು ಹಾನಿ ಆಗಿದ ಬಗ್ಗೆ ಏನಾದ್ರು ತಾಲೂಕಿನ ಅಧಿಕಾರಿಗಳಿಗೆ ಏನು ಗಮನಕ್ಕೆ ತಂದ್ರಿ? ಇಲ್ರಿ, ಯಾರು ಬಂದಿಲ್ರಿ, ಯಾರು ನೋಡಿಲ್ಲ. ನಾವು ಹೋಗಿ ಕೇಳಿಲ್ರಿ. ಮಾದಲಮ್ಮ ಹಾಕಿದ್ರಿ, ಹಿಂಗೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂದ್ರೆ ನಮ್ಗೆ ಹೋಗೋದಾಗಲಿಲ್ಲ. ಅವ್ರು ಯಾವ ಪತ್ತೆ ಎಲ್ಲ ಸಲ ಇಲ್ಲಿ ಹೋಗಿಲ್ರಿ. 7 ಎಕರೆಯಲ್ಲಿ ಎಷ್ಟು ಗಿಡಗಳನ್ನು ನೀವು ಬೆಳೆಸಿದ್ರಿ? 2,000 ಹೆಚ್ಚಿದ್ರಿ ಟೋಟಲ್ ಸರ್. 2.5 ಎಕರೆದಾಗ ವರ್ಷ ಒಂದೊಂದಂತೆ 1000 ಗಿಡ 500 ಗಿಡ ನಾವು ಹೋಗ್ಯಾರಿ. ಈಗ ಎಲ್ಲ ಗಿಡಗಳನ್ನು ನಾಶ ಮಾಡಿದ್ರು. ಬೇಸರಾಗಿ ಎಲ್ಲ ತೆಗೆದು ಬಿಡಬೇಕಂತ ಒಂದು ನಿರ್ಧಾರ ಬಂದಿರುತ್ತೆ. ಏನು ಮಾಡೋದು, ಕಂಡಪಟ್ಟೆ ಸಾಲ ಮಾಡ್ಕೊಂಡ್ರೆ ಈಗ ಹಾಕಿ ಎಲ್ಲ ಪ್ರತಿ ವರ್ಷ ನಿಮ್ಗೆ ಎಷ್ಟು ಲಾಭ ಬರ್ತೈತೆ ರೀ ದಾಳಿಂಬೆಯಿಂದ? ಫಸ್ಟ್ ಬಂದಿದ್ರೆ ಒಂದು 18 ಲಕ್ಷ ರೂಪಾಯಿ ಬಂದಿದ್ದು. ಒಂದು 30 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ ಫಸ್ಟ್. ಎಲ್ಲ ಹಚ್ಚಾಕ ಬಂತು, ಪೈಪ್ ಲೈನಿಂದ ಎಲ್ಲ ಸೇರಿ ಒಂದು 30 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ. ಅದ್ರಾಗ ಒಂದು 18 ಲಕ್ಷ ರೂಪಾಯಿ ಬಂತು. ಈ ವರ್ಷ ಎಷ್ಟು ನಷ್ಟ ಆಯ್ತು ನಿಮಗೆ? ಈ ವರ್ಷ ಒಟ್ಟು 10 ಲಕ್ಷ ಖರ್ಚು ಮಾಡಿ 2 ಲಕ್ಷ ಬಂದದ, 8 ಲಕ್ಷ ರೂಪಾಯಿ ಲಾಸ್ ಆಗಿದೆ. ಸಂಪೂರ್ಣ ಹಿಸಾಬ್ ತೆಗೆದು ಬಿಡ್ತಾರೆ? ಹ್ಞೂ ರೀ. ಹೋದ ವರ್ಷನಕರ ಏನು ಬಂದಿಲ್ಲ ರೀ. ಹೋದ ವರ್ಷನೂ 15-20 ಲಕ್ಷ ರೂಪಾಯಿ ಲಾಸ್ ಇದೆ. ಲಾಸ್ಟ್ನಾಗ ಬಂದದ.